ಹಾಯ್ ಫ್ರೆಂಡ್ಸ್, ಇವು ಯಾವ ದಾರ ನೋಡಾತಿರೇನ್ರಿ? ಇವಕ್ಕೆ ಅಷ್ಟಮಿ ದಾರ ಅಂತೀವಿ. ಇದನ್ನ ಹೆಂಗೆ ಕಟ್ಕೊಂತೀವಿ ಅಂತ ಹೇಳಿ ತೋರಿಸ್ತೀನಿ. ಈ ಥರ ಗುಡಿ ಒಳಗೆ ಬರ್ದು ಕೊಟ್ಬಿಟ್ಟಿರ್ತಾರ. ಆಮೇಲೆ ಮುತ್ತೈದೆಯರು ನಮ್ಮ ಮನ್ಯಾಗಂತೂ ಇದು ಕಂಪಲ್ಸರಿ ಪದ್ಧತಿ ಐತಿ. ನನಗೆ 2 ಮಕ್ಳು ಅದಾವಲ್ಲ, ಮದುವೆ ಆಗ್ಲಾರ್ದ ಮಕ್ಕಳದ್ದು ಅವ್ರ ತಾಯಿಗಳ ಕಟ್ಕೊಳ್ಳೋದಿರ್ತೈತಿ. ನಮ್ಮ ಅದ್ವಿತಿದು ಮತ್ತು ಜುನ್ನುದು 5 ಎಡಿಷನ್ ದಾರ ಆದವು ನನಗೆ. ನಾವು ಒಂದು ತಟ್ಟಿ ಒಳಗೆ ಉಡಿ ಸಾಮಾನು ಮತ್ತು ರೇಷ್ಮೆ ದಾರ, ಎಲೆ, ಅರಿಶಿನ ಕುಂಕುಮ, ಹೂವು ಒಂದು ಕಡೆ ಇಟ್ಕೊತೀವಿ. ಅಂದ್ರೆ ಇದನ್ನ ದಾರ ಕಟ್ಕೊಳ್ಳಿಕ್ಕಿಂತ ಮುಂಚೆ ಉಡಿ ತುಂಬಿಸ್ಕೊಂಡು ಒಬ್ರಿಗೊಬ್ರು ಉಡಿ ತುಂಬಿ ನಾವು ದಾರ ಕಟ್ಕೊತೀವಿ. ಈ ಹಾಡು ಇದನ್ನ ನಾವು ಲಕ್ಷ್ಮೀ ಅಷ್ಟೋತ್ರ ಕೇಳ್ಕೋತ ದಾರ ಕಟ್ಕೊತೀವಿ. ಇದು ಹೆಂಗೆ ಕಟ್ಕೊತೀವಿ ಅಂತ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಬರ್ರಿ. ಫಸ್ಟ್ 16 ಎಳೆ ದಾರ ತೊಗೊಂಡೇನಿ, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಫಸ್ಟ್ ಗಂಟು ಕಟ್ಕೊಂಡೇನಿ. ಆಮೇಲೆ ಮಿಡಲ್ ಏನೈತಲ್ಲ ವಿಳ್ಯದೆಲೆನ ಗಟ್ಟಿಯಾಗಿ ಕಟ್ಕೊಂಡೇನಿ. ಮಿಡಲ್ ವಿಳ್ಯದೆಲೆ ಕಟ್ಕೊಳ್ಳೋದ್ರಿಂದ ಆ ಸೈಡ್ ಈ ಸೈಡ್ ನಮ್ಗೆ ಡಿಸ್ಟೆನ್ಸ್ ಗೊತ್ತಾಗ್ತೈತಿ. ನಾವು ಇವನ್ನೆಲ್ಲ ಕಟ್ಕೊಂಡಿಂದ ದಾರ ಹೆಂಗೆ ಕಾಣ್ತೈತೆ ಅಂದ್ರೆ ಈ ಥರ ಕಾಣತ್ತೆ ನೋಡ್ರಿ. ಇದನ್ನು ನಾವು ದಸರಾವರೆಗೂ ಹಾಕ್ಕೋತೀವಿ. ಅಷ್ಟಮಿ ದಾರ ಅಂದರೆ ಭಾಳ ಮುತ್ತೈದರಿಗೆ ಶ್ರೇಷ್ಠ. ಈ ಥರದ ಸಿಂಪಲ್ ವಿಡಿಯೋಸ್ ನಿಮ್ಗೆ ಏನಾದರೂ ನೋಡ್ಬೇಕಂದ್ರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನೀವು ಫ್ರೆಂಡ್ಸಿಗೆ ಕಳಿಸ್ರಿ. ಏನಾದರೂ ಕರೆಕ್ಷನ್ ಇದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.